D58 ಇದು ದರ್ಶನ್ ಅವರು ಪ್ರೇಮ್ ಅವರ ಡೈರೆಕ್ಷನ್ ನಲ್ಲಿ ಅಭಿನಯಿಸುತ್ತಿರುವ ಚಿತ್ರ. ಅವರ ಬರ್ತ್ಡೇ ಪ್ರಯುಕ್ತ ಸಿನಿಮಾದ ಥೀಮ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದನ್ನ ರಿವ್ಯೂ ಮಾಡೋಣ. ಡಿ ಬಾಸ್ ಮತ್ತು ಪ್ರೇಮ್ ಅವರ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬಂದು 20 ವರ್ಷಗಳೇ ಆಗೋಯ್ತು. ಈ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರೋದಿಲ್ಲ ಅನ್ಕೊಂಡಿದ್ದೆ, ಯಾಕಂದ್ರೆ ದರ್ಶನ್ ಮತ್ತು ಡೈರೆಕ್ಟರ್ ಪ್ರೇಮ್ ಅವರ ಮಧ್ಯೆ ಕಾಂಟ್ರವರ್ಸಿ ಆಗಿತ್ತು. ಈಗ ಅದನ್ನೆಲ್ಲ ಸೈಡ್ಗೆ ಇಟ್ಟು ಸಿನಿಮಾ ಮಾಡೋದಿಕ್ಕೆ ಹೊರಟಿದ್ದಾರೆ. ಕರಿಯ ಸಿನಿಮಾ ಆದ್ಮೇಲೆ ಈ ಕಾಂಬೋ ಮತ್ತೆ ಬರ್ತಾ ಇದೆ. ಕರಿಯ ಸಿನಿಮಾ ರಿಲೀಸ್ ಆಗಿ 20 ವರ್ಷಗಳೇ ಆಗೋಯ್ತು. ನಮಗೆ ಈಗಲೂ ಆ ಸಿನಿಮಾವನ್ನು ಮರೆಯೋದಕ್ಕೆ ಆಗಲ್ಲ, ಅಂತಹ ಸಿನಿಮಾ ಅದು. ಈಗ ಅದೇ ಕಾಂಬೋ ವಾಪಸ್ ಬರ್ತಾ ಇದೆ. ಇನ್ನು ಥೀಮ್ ವಿಡಿಯೋ ಕಡೆ ಬರೋದಾದ್ರೆ, ಸಿನಿಮಾದಲ್ಲಿ ಡಿ ಬಾಸ್ ಅವರು ಹನುಮಾನಾಗಿ ಕಾಣಿಸ್ಕೊಳ್ತಾರ ಅಂತ ಅನಿಸ್ತಾ ಇದೆ. ಇದು ಪೌರಾಣಿಕ ಸಿನಿಮಾ ಆಗಿರಬಹುದಾ ಅಂತ ಸರಿಯಾಗಿ ಗೊತ್ತಿಲ್ಲ. ಪೌರಾಣಿಕ ಪಾತ್ರದಲ್ಲಿ ದರ್ಶನ್ ಅವರನ್ನ ಬಿಟ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೂ ಸೂಟ್ ಆಗುವುದಿಲ್ಲ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು KVN ಪ್ರೊಡಕ್ಷನ್ ಅವರು. KVN ಪ್ರೊಡಕ್ಷನ್ ಅವರನ್ನ ಮೆಚ್ಚಲೇಬೇಕು, ಯಾಕಂದ್ರೆ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಒಟ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಶ್ ಅವರ ಜೊತೆ ಟಾಕ್ಸಿಕ್ ಸಿನಿಮಾ, ಧ್ರುವ ಸರ್ಜಾ ಅವರ ಜೊತೆ KD ಸಿನಿಮಾ, ಈಗ ದರ್ಶನ್ ಅವರ ಜೊತೆ ಸಿನಿಮಾ. ಈ ಸಿನಿಮಾದಲ್ಲಿ ವಿಲನ್ ಆಗಿ ಸಂಜಯ್ ದತ್ ಅವರು ಕಾಣಿಸ್ಕೊಳ್ತಾ ಇದ್ದಾರಾ ಅಂತ ಅನುಮಾನ ಇದೆ, ಯಾಕಂದ್ರೆ ಇತ್ತೀಚೆಗೆ ಒಂದು ಫೋಟೋ ತುಂಬಾ ವೈರಲ್ ಆಗಿತ್ತು. ದರ್ಶನ್, ಡೈರೆಕ್ಟರ್ ಪ್ರೇಮ್, ಸಂಜಯ್ ದತ್ ಹಾಗೂ KVN ಸರ್ ಒಟ್ಟಿಗೆ ನಿಂತು ಫೋಟೋ ತೆಗೆಸಿಕೊಂಡಿದ್ದಾರೆ. ಸಂಜಯ್ ದತ್ ಅವರು ಕನ್ನಡದ ಹೆಮ್ಮೆಯ ಸಿನಿಮಾ KGF ನಲ್ಲಿ ಅಧೀರನಾಗಿ ಅಭಿನಯಿಸಿದ್ರು. ಈಗ ಅವರು ಬಾಕ್ಸ್ ಆಫೀಸ್ ಸುಲ್ತಾನನ ಜೊತೆ ಅಭಿನಯಿಸುವ ಅವಕಾಶ ಸಿಕ್ಕಿದೆ. ನಂಗಂತೂ ಥೀಮ್ ವಿಡಿಯೋ ನೋಡ್ತಾ ಇದ್ರೆ ಈ ಕಾಲದ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ, ಹಳೆಯ ಕಾಲದ ಪೌರಾಣಿಕ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಪ್ರೇಮ್ ಅವರು ಧ್ರುವ ಸರ್ಜಾ ಅವರ KD ಸಿನಿಮಾ ಶೂಟಿಂಗ್ ನಲ್ಲಿದ್ದಾರೆ. ಇತ್ತ ದರ್ಶನ್ ಅವರು ಡೆವಿಲ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಡೆವಿಲ್ ಸಿನಿಮಾ ಇದೇ ಅಕ್ಟೋಬರ್ಗೆ ಬರುತ್ತೆ ಅಂತ ದರ್ಶನ್ ಅವರೇ ಹೇಳಿದ್ದಾರೆ. KDನೂ ಇದೇ ವರ್ಷ ಬರಬಹುದು. ಅದು ಮುಗಿಸಿ ದರ್ಶನ್ ಸರ್ ನ ಸಿನಿಮಾ ಶೂಟಿಂಗ್ ಮಾಡ್ತಾರೆ ಪ್ರೇಮ್ ಅವರು. ಈ ಸಿನಿಮಾ 2025ಕ್ಕೆ ಬರಬಹುದು ಅಂತ ಥೀಮ್ ವಿಡಿಯೋದಲ್ಲಿ ಹೇಳಿದ್ದಾರೆ. ದರ್ಶನ್ ಸರ್ ಹಾಗೂ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ. ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ರಿವ್ಯೂ ಮುಗಿಸ್ತಾ ಇದ್ದೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.